ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ರಾಶಿ ಭವಿಷ್ಯ. ಇಂದಿನ ರಾಶಿ ಮಕರ ರಾಶಿ. ನಮಸ್ಕಾರ ಮಕರ ರಾಶಿಯವರೇ. ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿರಬಹುದು. ನೀವು ಮಾಡದ ತಪ್ಪುಗಳಿಗೆ ನೀವು ಹೊಣೆಗಾರರಾಗಿದ್ದೀರಿ ಎಂಬಂತೆ ಕೆಲವರು ವರ್ತಿಸಿರಬಹುದು. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡವರು ಇರಬಹುದು. ನಿಮ್ಮ ಬಗ್ಗೆ ಸತ್ಯವನ್ನು ತಿಳಿಯದೆ ಇತರರ ಮಾತುಗಳನ್ನು ಕೇಳಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಇರಬಹುದು. ಆದರೆ ಒಂದು ಪ್ರಶ್ನೆ, ನೀವು ನಿಜವಾಗಿಯೂ ತಪ್ಪು ಮಾಡಿದ್ದೀರಾ ಅಥವಾ ನೀವು ಒಳ್ಳೆಯವರಾಗಿದ್ದ ಕಾರಣ ಕೆಲವರು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದ್ದಾರಾ? ಈ ಜುಲೈ 2026 ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿದೆ. ಏಕೆಂದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಸತ್ಯದ ಗೆಲುವು ಕಾಣುವ ಸಮಯವಾಗಿದೆ. ನಿಮ್ಮ ಮೇಲೆ ಬಂದಿರುವ ಕಳಂಕ ದೂರವಾಗುವ ಸಾಧ್ಯತೆ ಇದೆ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಕೂಡ ಸತ್ಯವನ್ನು ಅರಿಯುವ ಸಮಯ ಹತ್ತಿರದಲ್ಲಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಮೇಲೆ ಬಂದ ಕಳಂಕ ದೂರವಾಗುವ ಸಮಯ. ಮಕರ ರಾಶಿಯವರೇ, ಕೆಲವೊಮ್ಮೆ ಜೀವನದಲ್ಲಿ ನಾವು ಮಾಡದ ತಪ್ಪುಗಳಿಗೆ ಉತ್ತರ ಕೊಡಬೇಕಾಗುತ್ತದೆ. ನಾವು ಎಷ್ಟೇ ಸತ್ಯವಂತರಾಗಿದ್ದರೂ ಕೆಲವರು ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಬಹುದು. ನಿಮ್ಮ ಜೀವನದಲ್ಲಿಯೂ ಇಂತಹ ಘಟನೆಗಳು ನಡೆದಿರಬಹುದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಸುಳ್ಳು ಮಾತು ಹೇಳಿರಬಹುದು. ಯಾರೋ ಒಬ್ಬರು ನಿಮ್ಮ ಒಳ್ಳೆಯತನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ಕೆಲವರು ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಬದಲು ಇತರರ ಮಾತುಗಳನ್ನು ನಂಬಿರಬಹುದು. ಇದು ನಿಮಗೆ ತುಂಬ ನೋವು ಕೊಟ್ಟಿರಬಹುದು. ಆದರೆ ಈ ಜುಲೈ ತಿಂಗಳಲ್ಲಿ ಪರಿಸ್ಥಿತಿ ಬದಲಾಗುತ್ತದೆ. ಸತ್ಯ ನಿಧಾನವಾಗಿ ಹೊರಬರಲಿದೆ. ನಿಮ್ಮ ವಿರುದ್ಧ ಮಾತನಾಡಿದವರ ಮುಖವಾಡಗಳು ಕಳಚುವ ಸಾಧ್ಯತೆ ಇದೆ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಈ ಜಗತ್ತಿನಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ನೀವು ಮಾಡಿದರೆ ತಪ್ಪು, ಅದೇ ಕೆಲಸವನ್ನು ಮತ್ತೊಬ್ಬರು ಮಾಡಿದರೆ ಅದು ತ್ಯಾಗ. ನೀವು ಮಾತನಾಡಿದರೆ ಅಹಂಕಾರ, ಅದೇ ಮಾತನ್ನು ಮತ್ತೊಬ್ಬರು ಹೇಳಿದರೆ ಆತ್ಮವಿಶ್ವಾಸ. ನೀವು ನಿಮ್ಮ ಹಕ್ಕಿಗಾಗಿ ಹೋರಾಡಿದರೆ ಸ್ವಾರ್ಥಿ, ಅದೇ ಕೆಲಸವನ್ನು ಬೇರೆ ಯಾರಾದರೂ ಮಾಡಿದರೆ ಧೈರ್ಯಶಾಲಿ. ಇಂತಹ ದ್ವಂದ್ವ ಮನೋಭಾವದ ಜನರು ನಿಮ್ಮ ಜೀವನದಲ್ಲಿಯೂ ಇರಬಹುದು. ಆದರೆ ನೀವು ಬೇಸರ ಪಡಬೇಕಾಗಿಲ್ಲ. ಏಕೆಂದರೆ ಜನರ ಅಭಿಪ್ರಾಯಗಳು ಬದಲಾಗುತ್ತಿರುತ್ತವೆ, ಆದರೆ ನಿಮ್ಮ ವ್ಯಕ್ತಿತ್ವ ಮಾತ್ರ ಶಾಶ್ವತ. ನಿಮ್ಮ ಒಳ್ಳೆಯತನಕ್ಕೆ ಸಿಗುವ ಫಲ. ಮಕರ ರಾಶಿಯವರೇ, ನೀವು ಹಲವರಿಗೆ ಸಹಾಯ ಮಾಡಿರಬಹುದು, ನಿಮ್ಮ ಸಮಯ ಕೊಟ್ಟಿರಬಹುದು, ನಿಮ್ಮ ಶ್ರಮ ಕೊಟ್ಟಿರಬಹುದು, ನಿಮ್ಮ ಪ್ರೀತಿಯನ್ನು ಹಂಚಿಕೊಂಡಿರಬಹುದು. ಆದರೆ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದು ನಿರಾಶೆಯಾಗಿರಬಹುದು. ನೀವು ಸಹಾಯ ಮಾಡಿದವರೇ ನಿಮ್ಮನ್ನು ಮರೆತಿರಬಹುದು. ಕೆಲವರು ನಿಮ್ಮ ವಿರುದ್ಧವೇ ನಿಂತಿರಬಹುದು. ಆದರೆ ದೇವರು ಯಾವುದನ್ನು ವ್ಯರ್ಥ ಮಾಡುವುದಿಲ್ಲ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಒಂದು ದಿನ ಫಲ ಸಿಗುತ್ತದೆ. ಜುಲೈ ತಿಂಗಳಲ್ಲಿ ನೀವು ಇದನ್ನು ಅನುಭವಿಸುವ ಸಾಧ್ಯತೆ ಇದೆ. ನಿಮ್ಮ ಬಗ್ಗೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿರಬಹುದು. ಆದರೆ ನೆನಪಿಡಿ, ಯಾರೂ ಯಶಸ್ಸಿಲ್ಲದವರ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ. ಜನರು ಮಾತನಾಡುತ್ತಿದ್ದಾರೆ ಎಂದರೆ ನಿಮ್ಮಲ್ಲಿ ಏನೋ ವಿಶೇಷತೆ ಇದೆ. ನಿಮ್ಮ ಬೆಳವಣಿಗೆ ಕೆಲವರಿಗೆ ಇಷ್ಟವಾಗದೇ ಇರಬಹುದು. ನಿಮ್ಮ ಸಾಧನೆ ಕೆಲವರಿಗೆ ಅಸೂಯೆ ತರಬಹುದು. ಆದ್ದರಿಂದ ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು. ಆದರೆ ನೀವು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ನಿಮ್ಮ ಯಶಸ್ಸೇ ಅವರಿಗೆ ಉತ್ತರವಾಗಬೇಕು. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಬದಲಾವಣೆ. ಈ ತಿಂಗಳಲ್ಲಿ ಕುಟುಂಬದ ಕೆಲವು ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುವ ಸಾಧ್ಯತೆ ಇದೆ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ಕುಟುಂಬ ಸದಸ್ಯರು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಹುದು. ಕೆಲವು ಸಂಬಂಧಗಳಲ್ಲಿ ಮತ್ತೆ ನಂಬಿಕೆ ಮೂಡಬಹುದು. ಹಳೆಯ ಮನಸ್ತಾಪಗಳು ಕಡಿಮೆಯಾಗಬಹುದು. ನೀವು ಸಹ ಶಾಂತಿಯಿಂದ ವರ್ತಿಸಿದ್ದರೆ ಉತ್ತಮ ಫಲ ಸಿಗುತ್ತದೆ. ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗಬಹುದು. ಇದುವರೆಗೂ ನಿಮ್ಮ ಪರಿಶ್ರಮಕ್ಕೆ ಮಾನ್ಯತೆ ಸಿಗದಿದ್ದರೆ ಈಗ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಜನರು ನಿಮ್ಮ ಸುತ್ತ ಕಾಣಿಸಿಕೊಳ್ಳಬಹುದು. ಹಣಕಾಸಿನ ವಿಷಯದಲ್ಲಿಯೂ ಕೆಲವು ಒಳ್ಳೆಯ ಬೆಳವಣಿಗೆಗಳು ಕಾಣಬಹುದು. ಆದರೆ ಅನಗತ್ಯ ಖರ್ಚುಗಳಿಂದ ದೂರವಿರಿ. ದೇವರು ಕೆಲವೊಮ್ಮೆ ಒಳ್ಳೆಯವರನ್ನು ಪರೀಕ್ಷಿಸುತ್ತಾನೆ. ನಿಮ್ಮ ಜೀವನದಲ್ಲೂ ಅನೇಕ ಪರೀಕ್ಷೆಗಳು ಬಂದಿರಬಹುದು. ನೀವು ನೋವು ಅನುಭವಿಸಿರಬಹುದು, ನೀವು ಒಂಟಿತನ ಅನುಭವಿಸಿರಬಹುದು. ಆದರೆ ನೀವು ಸೋಲಲಿಲ್ಲ. ಅದೇ ನಿಮ್ಮ ದೊಡ್ಡ ಗೆಲುವು. ನಿಮ್ಮ ಸಹನೆ ವ್ಯರ್ಥವಾಗಿಲ್ಲ. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ. ಈ ಜುಲೈ ತಿಂಗಳು ನಿಮಗೆ ಆಶಾಕಿರಣವಾಗಿ ಬರಬಹುದು.
ಇತರರ ಮಾತುಗಳನ್ನು ಕೇಳಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ನಿಮ್ಮ ಸತ್ಯ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಒಳ್ಳೆಯತನವೇ ನಿಮ್ಮ ನಿಜವಾದ ಶಕ್ತಿ. ಇಂದು ನಿಮ್ಮನ್ನು ಟೀಕಿಸುವವರು ನಾಳೆ ನಿಮ್ಮನ್ನು ಹೊಗಳುವ ದಿನವೂ ಬರಬಹುದು. ಆದ್ದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ದಾರಿಯಲ್ಲಿ ಪ್ರಾಮಾಣಿಕವಾಗಿ ಸಾಗುತ್ತಿರಿ. ಜುಲೈ 2026 ನಿಮ್ಮ ಗೌರವವನ್ನು ಮರಳಿ ತರುವ, ನಿಮ್ಮ ಸತ್ಯವನ್ನು ಜಗತ್ತಿಗೆ ತೋರಿಸುವ ಮತ್ತು ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಬಹುದಾದ ವಿಶೇಷ ತಿಂಗಳಾಗಿರಬಹುದು. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರಿಗಾಗಿ ಅಳಬೇಡಿ. ಒಂದು ದಿನ ಸತ್ಯವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.